ವೋಟ್ ಬ್ಯಾಂಕ್ ಮಾಡಿದ್ದಾರೆ ಎಂಬುದನ್ನು ಬಿಂಬಿಸುವ ಮೂಲ ಸವಲತ್ತು ಕಾಣದ ಮುಸ್ಲಿಂ ಬಾಹುಲ್ಯ ಪ್ರದೇಶಗಳು. ಅಲ್ಲಿ ಒಂದೊಂದು ಕರುಣಾಜನಕ ಬದುಕುಗಳು, ಪ್ಲಾಸ್ಟಿಕ್ ತಟ್ಟಿ ಮುಚ್ಚಿದ ಮನೆಗಳು, ಭದ್ರತೆ, ಮೂಲ ಸೌಲಭ್ಯಗಳಿಲ್ಲದೆ ಹಸಿವು, ಅನಾರೋಗ್ಯದಿಂದ ಬಳಲುತ್ತಿರುವ ಜೀವಗಳು. ದೂರದ ಸೊಮಾಲಿಯಕ್ಕೂ ಕಡೆಯಾಗಿ ಕಾಣುವ ನಮ್ಮ ಭವಿಷ್ಯದ ಕುಡಿಗಳು. ಯೌವನದ ಕನಸು ಬತ್ತಿ ಹೋದ ಹೆಣ್ಣು ಮಕ್ಕಳು, ಪತಿಯಿಂದ ನಿರ್ಲಕ್ಷ್ಯಕ್ಕೊಳಗಾದ ಮಹಿಳೆಯರು, ಹತಾಶರಾದವರು, ಬಿಕ್ಕಳಿಸುವ ಮುಖಗಳು, ಆಕ್ರಂದನಗೈಯುವವರು. ಒಂದಲ್ಲ ಎರಡಲ್ಲ, ಸಾವಿರ ಸಾವಿರ. ದಕ್ಷಿಣ ಕನ್ನಡದ 4-5 ಕಡೆ ಹಳ್ಳಿಗಳಲ್ಲಿ ಇಂತಹ ಸ್ಥಿತಿಯಾದರೆ ಒಟ್ಟು ರಾಜ್ಯ ರಾಷ್ಟ್ರದಲ್ಲಿ ಮುಸ್ಲಿಮರ ಸ್ಥಿತಿ ಹೇಗಿರಬಹುದು ಊಹಿಸಿ ನೋಡಿ. ವರದಕ್ಷಿಣೆಗೆ ಬಲಿಪಶುವಾಗಿ ಮಾನಸಿಕವಾಗಿ ಅಸ್ವಸ್ಥರಾದ ಈ ಹೆಣ್ಣು ಮಕ್ಕಳ ಸ್ಥಿತಿಯನ್ನು ನೋಡಿ. ಇವರಿಗೆ ಹೇಗೆ ಸಾಂತ್ವನ ಹೇಳುವುದು? ನಮ್ಮ ಸಾಂತ್ವನವನ್ನು ಕೇಳುವ ಸ್ಥಿತಿಯಲ್ಲಿ ಇವರು ಖಂಡಿತ ಇಲ್ಲ. ಯಾಕೆಂದರೆ ಈ ಮುದ್ದಾದ ನಮ್ಮ ಹೆಣ್ಣು ಮಕ್ಕಳು ಮತಿಭ್ರಾಂತರು. ಇವರು ಆಕಾಶ ದಿಟ್ಟಿಸಿ ಅಲ್ಲಾಹನಲ್ಲಿ ಯಾತನೆ ಹೇಳುತ್ತಾರೆ. ಕೈ ಕಣ್ಣುಗಳಲ್ಲಿ ನಮ್ಮ ಅಸಹಾಯಕತೆಯನ್ನು ಅಣಕಿಸುತ್ತಾರೆ. ಯಾರು ಇಲ್ಲಿ ಮತಿಗೆಟ್ಟವರು? ನಾವು ಇವರು. ഗാനം മാപ്പിളട്ടിങ്ങനെ വിട്ടുപോയറങ്ങ നോക്കിയില്ലങ്ങ നോക്കിയിട്ട് തല വെച്ചെടുത്തോണ്ട് അതല്ല വെച്ചെടുത്തോണ്ട് എന്തിനു ಗೊತ್ತಿಲ್ಲ ಯಾರು ಗೊತ್ತು ಗಟ್ಟಿಲ್ಲ ಹಬ್ಬ ಮಾಡಿದ್ರು ಮಕ್ಕಳು ಹಂಗ ಇಲ್ಲ ಮರ್ಚಿపోయారు ಗಟ್ಟಿಲ್ಲ ಆಗಲ್ಲ ಬಂದು ಹೋಗಿಲ್ಲ ನನಗಲ್ಲಿ. ಅಲ್ಲಾಹನು ನಾಳೆ ನಮ್ಮನ್ನು ಪ್ರಶ್ನಿಸುತ್ತಾನೆ ಎಂಬ ಭಯ ಹೊಂದಿದ್ದರೆ ಈ ಮಾತೆಯ ಕಣ್ಣೀರಿಗೆ ಸಾಂತ್ವನವನ್ನು ನಾವು ಹೇಳಲೇಬೇಕು. ಹೀಗೆ ಒಂದಲ್ಲ ಎರಡಲ್ಲ, ನೂರಾರು ಸಂಸಾರಗಳ ಕಥೆಗಳ ಸರಣಿಗಳು ನಮಗೆ ಬೆಳಕಿಗೆ ಬರುತ್ತಲೇ ಇತ್ತು. करंट भी नहीं, बहुत तकलीफ में हमारी औरत की ऑपरेशन हो गया. मैंने गए तो एक दिन गए तो नहीं, मैंने भी बहुत इसमें सिर गरम में बहुत खर्च है वो. मुझे घर अच्छा नहीं, मदद चाहती हूँ. పోనాలు వసతులండి ఇంకా నా ఇల్లాంటి ఓడోడు బిగిరిగానికి అయితే 3 మక్క సదన్న మర్చిపోయిತ್ತು ಎಂದು ಬೈತು ಕೊಡ್ಕೊ ಇಲ್ಲ ಓ ಇಲ್ಲ ಸ್ವಂತು ಎವಡೋಡಾಯಿತು. ಇದು ಗುಡ್ಡ ತಪ್ಪಲು. ಇಲ್ಲಿದೆ ಹಾವು ಚೇಳುಗಳು ತುಂಬಿದ ಮನೆ. ಈ ನಡುವೆ 23 ವರ್ಷಗಳಿಂದ ಬದುಕುತ್ತಿದೆ ಮುಸ್ಲಿಂ ಸಂಸಾರ. ಒಂದೆಡೆ ಹಾವು, ಇನ್ನೊಂದೆಡೆ ಹಸಿವು. ಯಾರಿಗಿತ್ತು ಇವರ ಅರಿವು? ಎಲ್ಲ പോയിಬಿಟ್ಟು ഓർത്തവഞ്ഞക്ക് ഇഞ്ഞ പോകുന്നക്ക് പെൺമക്കളെ പിടിച്ചില്ല എവിടെ പോകും സാധ്യമില്ല കൂടെ പൂഷ അങ്ങനെ കൊണ്ടുന്നക്ക് ഏ പിരിവ് ಗೊತ್ತಿಲ್ಲ. ಈ ಬಿಲಿಯಗಳ ಬಾಂಬು ಬಂದರು ಎಲ್ಲ ಬಂದರು ಎಂದೆಲ್ಲ ಕಿಕ್ಕಿ ಇಲ್ಲಗಳೆಂದೆಲ್ಲ അങ്ങനെ ನಂಗೆ ഇതിൽ എവിടെ പോകും ഉപ്പായ ഇല്ലാത്തേക്ക് ಇವರ ಗದ್ಗದಿತ ಸ್ವರ, ಹನಿಗೂಡುವ ಕಣ್ಣುಗಳು. ಯಾ ಅಲ್ಲಾಹ್, ಇದಕ್ಕಿಂತಲೂ ಭಯಾನಕವಾದ ನರಕ ಭೂಮಿಯಲ್ಲಿ ಇರಬಹುದೇ? ಒಬ್ಬ ಹಿಂದೂ ಸಹೋದರನಿಗಿರುವ ಮಾನವೀಯತೆ ಈ ಸಂಸಾರಕ್ಕೆ ಆಸರೆ. ಆತು ನನ್ನ ಮಕ್ಕಳು ಅಪ್ಪೆ ಮಗಲ್ಲ ಭಾರಿ ಬೇಜಾರಿತ್ತೇರು. ಅಂಚನೆ ಕೆಲಸ ಬಂದಾಗ ಜೋಕು ಇಲ್ಲ ಬಂಡೇರು. ಆತು ಬರ್ತಾನೆ ಕಷ್ಟ ಎಂಕಲ ಕಷ್ಟನೇ ಆ ಪರಿಸ್ಥಿತಿ ಎಂಕಲೆಲ್ಲ ಜಪ್ಪುಲೆ ಆ ಪೊನ್ನಾಗ ಒಂದು ಬರೆಯರೆ ಬರ್ತಾರೆ ಸೌಕರ್ಯ ಇಕ್ಕಿ ಪಂಡು ಏನು ಅವಕಾಶ ಉರಿಯೋಣ.
ಇವೆಲ್ಲವನ್ನು ಪರಿಚಯಿಸಿ ನಾವು ನೀವೆಲ್ಲ ಸಮುದಾಯಕ್ಕಾಗಿ ದುಡಿಯಲು ಪ್ರೇರಣೆಯಾಗಿ ಆಕ್ರಂದನ ಚಿತ್ರ ತಯಾರಾಯಿತು. ಮೊದಲ ಹೆಜ್ಜೆ ಮಹಿಳಾ ಜಾಗೃತಿ. ಸಂಕಷ್ಟದಲ್ಲಿರುವ ಸಮುದಾಯಕ್ಕೆ ನೆರವಾಗಲು, ಸಮುದಾಯದ ಬಡ ಮಹಿಳೆಯರ ಕಣ್ಣೀರೊರೆಸಲು, ಮುಸ್ಲಿಂ ಮಹಿಳೆಯರನ್ನು ಎಚ್ಚರಿಸಿ ಜಾಗೃತಗೊಳಿಸಲು ಹಿದಾಯ ವುಮೆನ್ಸ್ ಫೌಂಡೇಶನ್ ಸ್ಥಾಪಿಸಲಾಯಿತು. ಆಡಂಬರ, ಅನಾವಶ್ಯಕ ಸಮಾರಂಭಗಳಿಗೆ ಮೀಸಲಾಗಿದ್ದ ಮಹಿಳೆಯರು ತಮಗೆ ದೊರೆತ ಸಮುದಾಯ ಸೇವೆಯ ಸೌಭಾಗ್ಯವನ್ನು ತಿಳಿದು ಒಂದಾದರು. ಮಹಿಳೆಯರಿಗಾಗಿ ಆಯೋಜಿಸಿದ ಸಮಾರಂಭದಲ್ಲಿ ಆಕ್ರಂದನ ಕುಟುಂಬಗಳ ಕಥೆಯನ್ನು ಕಂಡು ಮನಕರಗಿದರು. ಕೆಲವು ಮಹಿಳೆಯರು ಸಮುದಾಯ ಸೇವೆಯಲ್ಲಿ ತೊಡಗಿಕೊಂಡರು. ಬಡ ಮತ್ತು ವಿಧವಾ ಮಹಿಳೆಯರ ನೆರವಿಗೆ ಧಾವಿಸಿದರು. ವರದಕ್ಷಿಣೆಯ ಇನ್ನೊಂದು ಕಾರಣ ನಮ್ಮ ಮಹಿಳೆಯರು. ಯಾಕೆಂದ್ರೆ ಮಹಿಳೆ ಆದವಳು ಮನಸ್ಸು ಮಾಡಿದರೆ ವರದಕ್ಷಿಣೆ ಊಟವನ್ನು ಓಡಿಸಬಹುದು. ನನ್ಗೆ ಮದುವೆ ಆಗುವ ಮಗನಿಗೆ ಇಷ್ಟು ಬೇಕು ಅಂತ ಹೇಳುವವಳು ತಾಯಿಯೇ. ಆಕ್ರಂದನದ ಬಿಡುಗಡೆ.